ಲೇ ಲೇ ಅಡಿಬಿಟ್ಟೆ ಅವನೇ ಇಂಥ ಹೈವೇದಾಗ ರಾಂಗ್ ಸೈಡ್ ಬಂದವಂದ್ರೆ ಗಣಮಗ್ಲೇನೆ ಶಬಾಷ್. ಈ ಗಾಡಿ ಸ್ಟಾರ್ಟ್ ಆಗ್ತಾಯಿಲ್ಲ ಗುರು. ಈ ಓಣಿ ಒಳಗೆ ಹೋಗೋದ್ರಲ್ಲಿ ಮಜನೇ ಬೇರೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನೇನು ಪ್ರೀತಿಯ ಕೇಕ ಟಾಕ್ಸಿಕ್ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ರಿಗೂ ಸುಸ್ವಾಗತ. ಓಕೆ, ತುಂಬ ದಿವಸನ ಆಯಿತು, ಒಂದೆರಡು ವಾರ ಆಯ್ತು ಅನಿಸುತ್ತೆ ವಿಡಿಯೋನ ಮಾಡಿಲ್ಲ. ಯಾವುದು ಕಂಟೆಂಟ್ ಸಿಕ್ಕಿಲ್ಲ, ವಿಡಿಯೋ ಕೂಡ ಮಾಡಿಲ್ಲ. ಮಳೆ ಬರ್ತಾಯಿತ್ತು ಮತ್ತು ಕೆಲವು ಪ್ರಾಬ್ಲಮ್ಗಳಿಂದ ನಾನು ಕೂಡ ಡ್ಯೂಟಿ ಮಾಡೋಕ್ಕಾಗಿಲ್ಲ. ಓಕೆ, ಬನ್ನಿ ಇವತ್ತು ಡ್ಯೂಟಿ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ. ಫಸ್ಟ್ ಆರ್ಡ್ರ್ ಎಲ್ಲಿಂದ ಬರ್ತಂತ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಗಾಡಿ ಸ್ಟಾರ್ಟ್ ಮಾಡೋಣ. ಗಾಡಿ ಸ್ಟಾರ್ಟ್ ಆಗ್ತಾಯಿಲ್ಲ ಗುರು. ಸ್ಟ್ಯಾಂಡ್ ತೆಗೆದಿಲ್ಲ. ಸ್ಟಾರ್ಟ್ ಆಗುತ್ತಾ ಇವಾಗ? ಸ್ಟಾರ್ಟ್ ಆಗ್ತಾಯಿಲ್ಲ ಗುರು. ವಾಟ್ ಹ್ಯಾಪನ್? ಏನೋ ಆಗಿದೆ ಗಾಡಿಗೆ. ಹೇಗಾದ್ರೆ ಮಾಡಿ ಇದೊಂದು ವಾರ ಕಂಟಿನ್ಯೂ ಡ್ಯೂಟಿ ಮಾಡಬೇಕು. ಡ್ಯೂಟಿ ಮಾಡಿ ನೆಕ್ಸ್ಟ್ ವಾರ ಸರ್ವಿಸ್ ಕೊಡೋಣ. ಯಾಕೋ ಸ್ವಲ್ಪ ಗಾಡಿ ಪ್ರಾಬ್ಲಮ್ಸ್ ಬರ್ತಾಯಿದೆ. ಸ್ವಲ್ಪ ಸೌಂಡ್ ಕೂಡ ಚೇಂಜ್ ಆಗಿದೆ ಮತ್ತು ಸೆಲ್ಫು ಕೂಡ ಬೇಗ ವರ್ಕ್ ಆಗ್ತಾಯಿಲ್ಲ. ಸ್ಟ್ಯಾಂಡ್ ಒಂದು ಏನೋ ಆಗ್ತಾಯಿದೆ. ಇನ್ನು ಕೆಲವು ಪ್ರಾಬ್ಲಮ್ಸ್ಗಳಿದೆ. ಬನ್ನಿ ಸರ್ವಿಸ್ ಕೊಡೋಣ ನೆಕ್ಸ್ಟ್ ವಾರ. ನನ್ನ ಗಾಡಿ ಎಷ್ಟು ಈ ಆಗಸ್ಟ್ 10ನೇ ತಾರೀಕು ಬಂದರೆ 3 ವರ್ಷ ಆಗುತ್ತೆ ಗಾಡಿ ತೊಗೊಂಡು. ಬಟ್ ನಾ ರನ್ ಮಾಡಿದ್ದು 2 ವರ್ಷದಲ್ಲಿ 96,311 ಕಿಲೋಮೀಟ್ರ್ ಓಡಿಸಿದ್ದೀನಿ 2.5 ವರ್ಷದಲ್ಲಿ. ಇನ್ನೂ ಕಡಿಮೆ ಆಯ್ತದು. ಬಟ್ ಜಾಸ್ತಿ ಡ್ಯೂಟಿ ಮಾಡಿಲ್ಲ, ಏನಿಲ್ಲ. ಖಾಲಿ ಅಷ್ಟೊಂದು ಯೂಸ್ ಮಾಡಿಲ್ಲ ಇದನ್ನು ಗಾಡಿನ. ಬಟ್ ಅಂತೂ ಗಾಡಿ ಅಂತೂ ಓಡಿದೆ. ಬನ್ನಿ ನೈಟ್ ಅನ್ನೋಷ್ಟರಲ್ಲಿ ಎಷ್ಟು ಓಡಿರುತ್ತೆ ಅಂತ ನೋಡೋಣ. ಏನು ಗುರು, ಫಸ್ಟ್ ಆರ್ಡ್ರ್ ಬರ್ತಾನೆ ಇಲ್ಲ ಅಂದರೆ ಆರ್ಡ್ರ್ ಬರ್ತಾನೆ ಇಲ್ಲ. ಅದ್ರಾಗ ಬೇರೆ ನಮ್ಮದು ರೂಮು ಶಿಫ್ಟ್ ಆಗಿದೆ, ಬೇರೆ ಕಡೆ ಇದ್ದೀನಿ ಇವಾಗ. ಫಸ್ಟಿಗೆಲ್ಲ ಆ ಕಡೆ ಬೇರೆ ಕಡೆ ಇದೆ. ಬಟ್ ಇವಾಗ ಕಂಪ್ಲೀಟ್ಲಿ ರೂಮ್ ಚೇಂಜ್ ಆಯಿತು, ಇಲ್ಲೇ ಫಿಕ್ಸ್ ಆದ್ವಿ. ಬನ್ನಿ, ಇಲ್ಲಿಂದ ಯಾಕೋ ಆರ್ಡ್ರ್ ಬರ್ತಾಯಿಲ್ಲ, ಸ್ವಲ್ಪ ಮೂವ್ ಆಗೋಣ. ಜೀವನದಾಗ ಎಲ್ಲಿದ್ದರೇನ ದುಡಿಯೋದು ತಪ್ಪೋದಿಲ್ಲ. ಹೆಸರು ಪಿಂಟುನಾ? ಎಸ್ ಸುಜಾತ್. ಮತ್ತೆ ಹೆಂಗಿದೆ ಅರ್ನಿಂಗ್ಸು? ಸರ್ಜ್ ಇಲ್ಲ. 20 ರೂಪಾಯಿ ಸರ್ಜ್ ಐತೆ ನಿಮ್ಗೆ? ಸರ್ಜ್ ಇಲ್ಲ? 2 ವಾರ ಆಯ್ತು ನಾ ಬಂದಿಲ್ಲ. ಅರ್ನಿಂಗ್ಸ್ ಎಷ್ಟಾಯ್ತು ಇವಾಗ? ಬೆಳಗ್ಗೆ ಬಂದಿರಲ್ಲ 400 ಆಯಿತು. ಆರ್ಡ್ರು 450. ಆರ್ಡ್ರ್ ಎಷ್ಟಾಯ್ತು? ಖಾಲಿ 400. 11 ಆರ್ಡ್ರು. ಒಳ್ಳೆ ಹೊಡೆದಿದ್ದೀರಲ್ಲ. ಹಾಂ ಸ್ವಿಗ್ಗಿ ನಮ್ಮದು. ಏನಾಯ್ತು ಹೇಳಿ. ಗೊತ್ತು ಹೇಳಿ. ಹಾಂ, ಪೀಕ್ ಅವರ ಸಿಗುತ್ತಲ್ಲ. ನೀವು ಪಾರ್ಟ್ ಟೈಮಾ? ಫುಲ್ ಟೈಮಾ? ಅಲ್ಲ, ನೀವು ಪಾರ್ಟ್ ಟೈಮ್ ಮಾಡೋದಾ ಅಥವಾ ಫುಲ್ ಟೈಮ್ ಮಾಡೋದು? ಪಾರ್ಟ್ ಟೈಮ್ ಮಾಡೋದಾ? ನೀವು ಪಾರ್ಟ್ ಟೈಮ್ ನಿಮಗೆ ಇದು 1,000 ಇದೆಯಲ್ಲ. ಬೆಳಗ್ಗೆ 8 ಗಂಟೆಗೆ ಬಂದು ರಾತ್ರಿ 10 ಗಂಟೆ ತನಕ ಕಡಿದ್ರೆ 1,000 ಇನ್ಸೆಂಟಿವ್ ಸಿಗುತ್ತಲ್ಲ ನಿಮಗೆ. ಅದನ್ನು ಬಿಟ್ಟರೆ ನಿಮಗೆ ಯಾವಾಗ 12 ಗಂಟೆಯಿಂದ, ಇವಾಗ 12 ಗಂಟೆಯಿಂದ 1 ಗೀಗ್ ಮಾತ್ರ ಸಾಕು. 1 ಗೀಗು ಮತ್ತು 12 ಆರ್ಡ್ರ್ ಹೊಡ್ರಿ 375 ರೂಪಾಯಿ ಸಿಗುತ್ತೆ ನಿಮಗೆ. 10 ಆರ್ಡ್ರ್ ಆದ್ರೆ ಹೊಡ್ರಿ, 12 ಆರ್ಡ್ರ್ ಹೊಡ್ರಿ, 8 ಆರ್ಡ್ರ್ ಆದ್ರೆ ಹೊಡ್ರಿ. 8 ಆರ್ಡ್ರ್ ಆಗುತ್ತೆ, 250 ಸಿಗುತ್ತೆ ನಿಮಗೆ. ಮತ್ತು ಲಾಗಿನ್ ಅವರು ನೀವು 3 ಗಂಟೆ ತನಕ ಕಂಪಲ್ಸರಿ ಇರಬೇಕು. 1.5 ಗಂಟೆ ಕಂಪ್ಲೀಟ್ ಮಾಡಬೇಕಿದು. 3.5 ಗಂಟೆ ತನಕ, 3 ಗಂಟೆ ತನಕ ಇರಿ. ಇದು ಟೈಮಿಂಗ್ ಎಷ್ಟು ಗಂಟೆ ತನಕ ಅಂದರೆ 6 ಗಂಟೆ ತನಕ ಇದೆ. ನೀವು 12 ಆರ್ಡ್ರ್ ಹೊಡೋಕ್ಕೆ 6 ಗಂಟೆ ಟೈಮಿಂಗ್ ಇದೆ. 12 ಗಂಟೆಯಿಂದ 6 ಗಂಟೆ ತನಕ ಟೈಮಿಂಗ್ ಇದೆ. ಅಷ್ಟರೊಳಗೆ ನೀವು 12 ಆರ್ಡ್ರ್ ಹೊಡಿಬೇಕು. ನಮ್ದು ಆರ್ಡ್ರ್ ಬಂತು, 1 ನಿಮಿಷ. ಓಕೆ ಗಾಯ್ಸ್, ಫಸ್ಟ್ ಆರ್ಡ್ರ್ ಬಂತು.
ಹಾಂ ನಿಮ್ಮದೇನು? ಕೊಟ್ಟಿದ್ದಾರಲ್ಲ ಸ್ವಿಗ್ಗಿಯಲ್ಲಿ, ಹಾಂ ಹೌದೌದು. ಅದಕ್ಕೆ ನಾನು ಇದು ಮಾಡ್ಲಿಕ್ಕೆ ನೋಡಿದೆ. ಇದೇನು? ಇದು ಡೈಲಿಯಿಂದ ಹೊಡೆದ್ರೆ 1,000 ಸಿಗುತ್ತೆ. ಹಾಂ ಡೈಲಿ 1,000 ಇನ್ಸೆಂಟಿವ್ ಸಿಗುತ್ತೆ ನಿಮಗೆ ಫ್ರೀಯಾಗಿ. ಇನ್ಸೆಂಟಿವ್ ಇದು. 30 ಹೊಡೆದ್ರೆ ಹಾಂ 30 ಆರ್ಡ್ರ್ ಹೊಡಿಬೇಕು ನೀವು. 8 ಗಂಟೆಗೆ ಬನ್ನಿ. 8 ಗಂಟೆಗೆ ಬಂದು 10 ಗಂಟೆ ಒಳಗೆ ಕಂಪ್ಲೀಟ್ ಆಗುತ್ತೆ. ಇದು 10 ಗಂಟೆ ಒಳಗೆ ಕಂಪ್ಲೀಟ್ ಆಗುತ್ತೆ. ಡೈಲಿ 2,500 ಕೂತ್ಕೊಳ್ಳುತ್ತೆ. ಆಗುತ್ತೆ, ಆರಾಮಾಗುತ್ತೆ. ವಾರಕ್ಕೆ ಒಂದು 15,000 ಹೊಡಿಬೋದು. ಹಾಂ ಓಕೆ ಗಾಯ್ಸ್, ನಮ್ಮದು ಇಲ್ಲಿ ಯಾವುದಪ್ಪ ಇದು ವಣಸ್ ಅಂತ ಇದು ಹೋಟ್ಲು. ಬಟ್ ಇಲ್ಲಿ ಬಂದು ಆರ್ಡ್ರ್ ಜಾಸ್ತಿ ಬರುತ್ತೆ ಇಲ್ಲಿ. ನಾನು ಇಲ್ಲಿ ಬರ್ತಂತ ಬಂದರೆ ಬಟ್ ಇದು ಸುಮ್ಮನ್ ಇದು ಶಿವಸಾಗರ್ ಹೋಟ್ಲಿಗೆ ಹೊಡೆದಿದ್ದೇನೆ. ಬನ್ನಿ ಹೋಗೋಣ. ಯಜ್ಜ ಚಹಾ ಕುಡ್ದೆ? ಯಾವ್ರು ರೀ? ಯಾವೂರು? ನಾವು ನಿಮ್ಮ ಸೈಡ್ ರೀ. ಏನ್ರಿ ಆ ಕಡೆ ಇದು ನೋ ಎಂಟ್ರಿ ಬೋರ್ಡ್ ಹಾಕಿಲ್ವ? ಬೆಲ್ ಓದ್ತಾನ. ಒಂದು ಸತ್ತ ಹೋಗ್ತಾನ, 2 ಸತ್ತ ಹೋಗ್ತಾನ, ಒಂದು ಸತ್ತ ಆಗ ಒಂದು ಸತ್ತ ಕೇಳಿಸ್ಲಿಕ್ಕಂದ್ರೆ 2 ಸತ ದಗ್ ಅಂತ ಹೊತ್ತಿದ್ದೆ. ಹಾಂ ಹಾಣಿದೆ 2. ಓಕೆ ಥ್ಯಾಂಕ್ ಯು. ನಮ್ದು ರೀ ಗಜೇಂದ್ರಗಡ. ಹ್ಞೂ ಬರಲೇ? ಲೇ ಅಡಿಬಿಟ್ಟೆ ಅವನೇ ಹೆಂಗೆ ಹಾಕೋಣ ಅಡಿಬಿಟ್ಟೆ. ಹುಳ ಹಾಕ್ತಾರಂತ ತಿಳಿದೆ ನಾ ಕುಂದರಿಸಿ ಬದುಕಬೇಕಲ್ಲೋ ನೆಲ ಒರೆಸಿ ಜೀವನದಾಗ ಎಲ್ಲಿದ್ದರೆ ಏನ ದುಡಿಯೋದು ತಪ್ಪೋದಿಲ್ಲ. ಲೇ ದುಡಿಯೋದು ತಪ್ಪಲ್ಲಿ ಬರೀ ಬೆಟ್ಟಿಂಗ್ ಸಾಯ್ತಿಲ್ಲ. ದುಡಿಯೋದು ತಪ್ಪತ್ತಾನೀಗ ಬಂದು ದುಡಿಯಬೇಕಾ? ಇಲ್ಲಿಗ ದುಡಿದ್ರಾಗಲ್ಲ ಅಂತಂತೆ ಬೆಟ್ಟಿಂಗ್ ಆಡಿ ಸಾಯ್ತಿದ್ದಿಲ್ಲ. ಈಗ ಹಡ್ಸಕ್ಕೆ ಬಂದೇನ? ದುಡಿದ್ರಾಗಲ್ಲ, ಬೆಟ್ಟಿಂಗ್ ಆಡ್ಬೇಕು, ಅದನ್ನ ಗೆಲ್ಬೇಕು ಅಂತ ಅನ್ಕೊಂತ ಮಾಡ್ತಿರ್ತಿಲ್ಲ ಡ್ಯೂಟಿ. ಈಗ ಹೆಂಗೆ ಬಂದು ನೋಡಿ ಎಲ್ಲ ಸೋತ್ಕ ಡ್ಯೂಟಿ ಮಾಡಾಕ. ಹಾಂ ದುಡಿದ್ರಾಗಲ್ಲ ದುಡ್ಡು ಮಾಡಾಕ ಅಂತ ಹುಡುಗ IPL ಬೆಟ್ಟಿಂಗ್ನಾಗ ಎಲ್ಲ ಸೋತ್ ಕಾಟಿ ಹೆಂಗೆ ದುಡಿಯಕ್ಕೆ ಬಂದ ನೋಡು. ಯಾಕೆ ಬಂದಿಲ್ಲ? ಏಯ್ ಡ್ಯೂಟಿಗೆ ಯಾಕೆ ಬಂದಿ ಈಗ? ಅಲ್ಲೇ ಬೆಟ್ಟಿಂಗ್ ಆಡಿ ಗೆಲ್ಬೇಕಿಲ್ಲ? ಹಾಂ ಅಲ್ಲೇ ಬೆಟ್ಟಿಂಗ್ ಆಡಿ ಗೆಲ್ಲಕ್ಕೆ ಬರ್ತಿಲ್ಲ, ಇಲ್ಲಿ ಯಾಕೆ ಬಂದಿ ಡ್ಯೂಟಿ ಮಾಡಾಕ? ಜೀವನದಾಗ ಎಲ್ಲೆದರೇನ ದುಡಿಯೋದು ತಪ್ಪೋದಿಲ್ಲ. ಇಂಥ ಹೈವೇದಾಗ ರಾಂಗ್ ಸೈಡ್ ಬಂದವಂದ್ರೆ ಗಣಮಗ್ಲೇನೆ ಶಬಾಷ್ ಮಗನ ಶಬಾಷ್. ಎಂಥ ಮೆಂಟ್ಲ ಲೂಸ ಏನಾರ ಸ್ವಲ್ಪ ತಲೆಯಾಗ ಇಟ್ಟಾರ ಇಂಥ ಟ್ರಾಫಿಕ್ನಾಗ ಇಂಥ ಇದು ಹೈವೇ ಅದ್ರಾಗ ಬರ ಎಂತಲ್ಲಿ ಬುದ್ಧಿಟ್ರ ಎಂತಲಿಲ್ಲ. ಥೂ ಸುಮ್ಮನೆ ಅವು ಶಾಲ್ಯಾಗ ಕಲ್ತಿದ್ದಷ್ಟ ಅವು ತಲೆಯಾಗ ಏನು ಹಾಕೊಂಡಿಲ್ಲ ಅವಕ್ಕೆ. ಹಾಂ ಓಕೆ ಗಾಯ್ಸ್, ಜಸ್ಟ್ ಇವಾಗ ಊಟ ಮಾಡ್ಕೊಂಡು ಶಿಸ್ತಾಗಿ ವಾಪಸ್ ಡ್ಯೂಟಿ ಸ್ಟಾರ್ಟ್ ಮಾಡಿದೆ. ಟೈಮ್ ಇವಾಗ 4 ಗಂಟೆ ಆಯಿತು. ಮತ್ತೆ ಸ್ಟಾರ್ಟ್ ಮಾಡಿದೆ ಡ್ಯೂಟಿ. ಊಟ ಮಾಡಿ ಫಸ್ಟ್ ಆರ್ಡ್ರ್ ಬಂದಿದೆ ನ್ಯಾಚುರಲ್ ಐಸ್ಕ್ರೀಮ್ ಅಂತ. ಬನ್ನಿ ಪಿಕಪ್ ಮಾಡೋಣ. 4 ಗಂಟೆ ಒಳಗೆ ಡ್ಯೂಟಿ ಎಷ್ಟು ಗಂಟೆ ಸ್ಟಾರ್ಟ್ ಮಾಡಿದೆ? ಒಂದು 12 ಗಂಟೆ ಡ್ಯೂಟಿ ಸ್ಟಾರ್ಟ್ ಆದಮೇಲೆ 3 ಗಂಟೆ ತನಕ ಕಂಟಿನ್ಯೂ ಡ್ಯೂಟಿ ಮಾಡಿದೆ. 3 ಗಂಟೆಯಿಂದ ವಾಪಸ್ ಊಟಕ್ಕೆ ಹೋಗಿ ಇವಾಗ ಡ್ಯೂಟಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 12 ಗಂಟೆಯಿಂದ 3 ಗಂಟೆ ಒಳಗೆ 10 ಆರ್ಡ್ರ್ ಆಗಿತ್ತು. ಮತ್ತು ಅರ್ನಿಂಗ್ಸ್ ಒಂದು 570 ಆಗಿತ್ತು. 570 ಆಗಿದೆ. ಓಕೆ ಮತ್ತೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ಎಷ್ಟಾಗುತ್ತೆ ಅರ್ನಿಂಗ್ ಅಂತ ನೋಡೋಣ. ನೈಟ್ ಅನ್ನೋಷ್ಟರಲ್ಲಿ ಇನ್ನೂ ಎಷ್ಟೆಷ್ಟಾಗುತ್ತೋ ಏನೇನಾಗುತ್ತೋ ಅಂತ ನೋಡೋಣ ಬನ್ನಿ. ಮಳೆ ಎಷ್ಟು 12 ಗಂಟೆ ಡ್ಯೂಟಿ ಸ್ಟಾರ್ಟ್ ಮಾಡಿದೆ. ಎಷ್ಟು ಒಂದು ಗಂಟೆ ತನಕ ಏನೋ ಮಳೆ ಬರಲಿಲ್ಲ. ಬಟ್ 1 ಗಂಟೆ ಮೇಲೆ ಅಂತೂ 3 ಗಂಟೆ ತನಕ ಸಿಕ್ಕಾಪಟ್ಟೆ ಮಳೆ ಬಂದಿದೆ.
ಮತ್ತು ಇವಾಗ 3 ಗಂಟೆಯಿಂದ 4 ಗಂಟೆ ತನಕ ಮಳೆನೇ ಇಲ್ಲ, ಮಳೆನೇ ಬರಲಿಲ್ಲ. ಬಟ್ ಇವಾಗ 4 ಗಂಟೆ ಮೇಲೆ ಆ ಕಡೆ ಫುಲ್ ನೋಡಿ, ಫುಲ್ ಮೋಡ. ಆ ಕಡೆಯಿಂದ ದೊಡ್ಡ ಮಳೆ ಬರೋ ಥರನೇ ಕಾಣ್ತಾ ಇದೆ. ಬಟ್ ಯಾವಾಗ ಈ ಕಡೆ ಬರುತ್ತಂತ ಗೊತ್ತಿಲ್ಲ. ಆದಷ್ಟು ಬೇಗ ನಾವು ಮಳೆ ಬಂದ ತಕ್ಷಣ ಎಲ್ಲ ರೇನ್ ಕೋಟ್ ಎಲ್ಲ ಫುಲ್ ಪ್ಯಾಕ್ ಮಾಡ್ಕೊಂಬಿಡೋಣ. ಮಳೆಯಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ವಾಟರ್ ಪ್ರೂಫಿಂದ ಕ್ಯಾಮ್ರಾ ಅಲ್ಲ ಇದು. ವಾಟರ್ ಪ್ರೂಫಿಂದೆಲ್ಲ ತೊಗೋಬೇಕಂದ್ರೆ ಅದಕ್ಕೊಂದು 15,000 ರೂಪಾಯಿ ಜಾಸ್ತಿ ಕೊಟ್ಟು ಅದೊಂದು ಸೇಫ್ಟಿ ಕ್ಯಾಪ್ ಇದೆ, ಅದನ್ನ ತೊಗೋಬೇಕು. ಇದಕ್ಕೆ ಮಳೆ ಬರೋ ಟೈಮಲ್ಲಿ ಕ್ಯಾಮ್ರಾ ಎಲ್ಲ ಬಿಚ್ಚಿ ಡಿಕ್ಕಿಯಲ್ಲಿ ಹಾಕ್ಬಿಡ್ತೀನಿ, ವಿಡಿಯೋ ಮಾಡೋಕ್ಕಾಗಲ್ಲ. ಬನ್ನಿ ನೋಡೋಣ. ಈ ಓಣಿ ಒಳಗೆ ಹೋಗೋದ್ರಲ್ಲಿ ಮಜನೇ ಬೇರೆ. ಯಾರು ರೋಡಲ್ಲಿ ಎಷ್ಟು ದೊಡ್ಡ ಹೈವೇಲಿ ಹೋದ್ರೂ ಮಜೆ ಬರಲ್ಲ. ಬಟ್ ಇಂಥ ಓಣ್ಯಾಗ ನುಗ್ತೀವಲ್ಲ, ಬೇಡ 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 ಬೇಡ. ಅದ್ರಾಗ ಬೇರೆ ಮಳೆ ಐತಮ್ಮ, ಹೊದ್ಕೊಂಬಿದ್ದಿ ಮೇಲ್ಕೊಡಿ. ಇಲ್ಲಿ 2 ರೋಡ್ ಬೇಕಾ ಇಂಥ? ಅದು ದೊಡ್ಡ ದೊಡ್ಡ ರೋಡ್ನ್ಯಾಗ ರೋಡ್ ಬೇಕು, ಇಂಥವಿಲ್ಲ. ಈ ಸಣ್ಣ ಓಣ್ಯಾಗ ಎಂತೆಂಥ ರೋಡ್ ಬೇಕು ಮಾರೆ. ಯಾವ್ದು ಮೇಲ್ಕೊ ಹೋಗ ಸ್ಕಿಡ್ ಆಗುತ್ತೆ. ಅಜ್ಜಿಗೆ ಹೇಳಿ ಅರ್ಥ ಮಾಡ್ಕೊಂಡ್ರೆ ಚಲೋ, ಅರ್ಥ ಮಾಡ್ಕೊಲಿಕ್ಕಂದ್ರೆ ಹೊಯ್ಕೊಂತೋಲಿ. ಹಂಗೇನ ಯಾರು ಬರ್ತೀರನಪ್ಪ? ಅಪ್ಪೋ, ಯಾಕೋ ಸಖತ್ ಚಳಿ ಆಗ್ತದೆ ಇವಾಗ. ಯಾಕೋ ಮಳೆ ಇಲ್ಲೇ ಅಲ್ಲೋ ಹತ್ರದಲ್ಲಿದೆ. ಬೇಗ ಇದನ್ನು ಆರ್ಡರ್ ಕೊಟ್ಬಿಟ್ಟು ನಾವೆಲ್ಲ ಪ್ಯಾಕಪ್ ಮಾಡ್ಕೊಂಬಿಡೋಣ. ಓಕೆ ಗಾಯ್ಸ್, ಇವತ್ತಿನ ಡ್ಯೂಟಿ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಯಾಕಂದರೆ 7 ಗಂಟೆಯಿಂದ ಯಾವುದು ಸರ್ಜ್ ಇಲ್ಲ, ಮತ್ತು ಮಳೆ ಸರ್ಜ್ ಕೂಡ ಇಲ್ಲ, ಮಳೆ ಕೂಡ ಬರ್ತಾಯಿಲ್ಲ, ಯಾವುದೂ ಸರ್ಜ್ ಇಲ್ಲ. ಸುಮ್ಮನೆ 20 ರೂಪಾಯಿ ಆರ್ಡ್ರ್ ಹೊಡಿಬೇಕಾಗತ್ತೆ. ಅದಕ್ಕೋಸ್ಕರ ಅಂತೂ ಅರ್ನಿಂಗ್ಸ್ ಆಗಿದೆ. ಎಷ್ಟು ಟೋಟಲಾಗಿ ಅರ್ನಿಂಗ್ಸ್ ಎಲ್ಲ ಹೇಳಿಬಿಡ್ತೀನಿ. ಸರ್ಜ್ ಇದ್ದರೆ ಅರ್ನಿಂಗ್ಸ್ ಆಗುತ್ತೆ, ಹೊಡಿಬೋದು. ಬಟ್ ಏನಿಲ್ಲ ಅಂದರೆ 20 ಆರ್ಡ್ರ್ ಹೊಡ್ಯೋಕ್ಕೆ ಬೋರ್ ಆಗುತ್ತೆ. ಅಂದರೆ ವೇಸ್ಟು. 20 ಆರ್ಡ್ರ್ ಹೊಡೆದ್ರೆ ವೇಸ್ಟು, ಹೊಡ್ಯೋಕ್ಕೆ ಹೋಗ್ಬಿಡಿ ಯಾರು ಕೂಡ. ಸರ್ಜ್ ಇದ್ದರೆ ಮಾತ್ರ ಹೊಡ್ರಿ, ಅಂದರೆ ನಿಮ್ಗೊಂದಿದ್ದು. ಬಟ್ ಇವಾಗ ಜಸ್ಟ್ ಕೊಟ್ಟೆ ನೋಡಿ 15 ರೂಪಾಯಿ ಸರ್ಜು. ಬಟ್ ಬೆಳಗ್ಗೆಯಿಂದ ಎಷ್ಟು 35 ರೂಪಾಯಿ ಕೊಡ್ತಾಯಿದ್ದ, 20 ರೂಪಾಯಿ ಪ್ಲೇಸು ಮತ್ತು ರೈನ್ ಸರ್ಜು 35 ರೂಪಾಯಿ ಇತ್ತು. ಇವಾಗ ಖಾಲಿ ಇದನ್ನು ಹಾಕಿದ್ದಾನೆ. ಆಲ್ರೆಡಿ ನನಗೆ ಅರ್ನಿಂಗ್ಸ್ ಆಗಿದೆ, ನಂಗೆ ಮಾಡಬೇಕಂತೇನಿಲ್ಲ ಇವಾಗ. ಓಕೆ, ಕಾಣ್ತಾ ಇಲ್ಲ ಅನಿಸುತ್ತೆ ನಿಮಗೆ. ಇದು 50 ರೂಪಾಯಿ ಆರ್ಡ್ರು. 1113 ರೂಪಾಯಿ ಆಗಿದೆ. ಇದು 50 ರೂಪಾಯಿ ಆರ್ಡ್ರು, ಇದು 50 ರೂಪಾಯಿ ಆರ್ಡ್ರು. ಟೋಟಲಾಗಿ 1160 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಮತ್ತು 21 ಆರ್ಡ್ರು. ಇದನ್ನು ಕೊಟ್ಟರೆ 21 ಆರ್ಡ್ರ್ ಇಲ್ಲೇ ಕೊಟ್ಟಾಯಿತು. ಇವಾಗ ಜಸ್ಟು ಕಂಪ್ಲೀಟ್ ಮಾಡಿಲ್ಲ ಅಷ್ಟೇ, ಇದನ್ನು ಕೊಟ್ಟಾಯಿತು. 21 ಆರ್ಡ್ರ್ ಆಗಿದೆ. ಮತ್ತು ಲಾಗಿನ್ ಅವರ್ ನೋಡಿ 7.5 ಅವರ್ ಡ್ಯೂಟಿ ಮಾಡಿದ್ದೀನಿ. ಆಯಿತು. ಪೆಟ್ರೋಲ್ ಎಷ್ಟು ನಿನ್ನೆ 4 ಪಾಯಿಂಟ್ ಇತ್ತು. ಇದು 4 ಪಾಯಿಂಟ್ ಇದ್ದರೆ 2 ಪಾಯಿಂಟ್ ಹೋಗಿದೆ, ಇನ್ನೂ 2 ಪಾಯಿಂಟ್ ಇದೆ. ನಿನ್ನೆ ಸ್ವಲ್ಪ ಸುತ್ತಾಡಿದ್ವಿ, ಸುಮ್ಮನೆ ಆ ಕಡೆ ಈ ಕಡೆ ಸುತ್ತಾಡ್ಕೊಂಡು ಬಂದ್ವಿ. ಹಂಗಾಗಿ ಪೆಟ್ರೋಲ್ ಸ್ವಲ್ಪ ಕಡಿಮೆ ಆಗಿತ್ತು. ನಂದು ಮೀಟ್ರದ್ದು ಯಾಕೋ ಸ್ವಲ್ಪ ಕಿಲೋಮೀಟ್ರದ್ದು ಯಾಕೋ ಸ್ವಲ್ಪ ಏನೋ ತೋರಿಸ್ತಾ ಇಲ್ಲ. ಸ್ವಲ್ಪ ಇದು ಚೆಕ್ ಮಾಡಿಸ್ಬೇಕು. ಇದು ಪೆಟ್ರೋಲಿದ್ದು ಮಾತ್ರ ತೋರಿಸ್ತಾ ಇದೆ, ಮತ್ತು ರನ್ನಿಂಗಿದ್ದು ತೋರಿಸ್ತಾ ಇಲ್ಲ, ಮತ್ತು ನಮ್ದು ಎಷ್ಟು ಓಡಿದೆ ಅಂತ ಅದು ಕೂಡ ತೋರಿಸ್ತಾ ಇಲ್ಲ. ಇವಾಗ ಏನಾದರೂ ಸರ್ವಿಸ್ ಕೊಟ್ಟು ಆದಮೇಲೆ ಫುಲ್ ರೆಡಿ ಮಾಡಿಸ್ಬೇಕು ಗಾಡಿ ಮತ್ತೇನೆ. ಓಕೆ, ಇವತ್ತಿನ ಅರ್ನಿಂಗ್ಸು 1300 ಟೋಟಲಾಗಿ ಎಷ್ಟಾಯಿತು? 19 ಆರ್ಡ್ರ್ ಆಗಿದೆ. 19 ಆರ್ಡ್ರಿಗೆ ಎಷ್ಟು 19 ಆರ್ಡ್ರಿಗೆ 190 ರೂಪಾಯಿ ಇನ್ಸೆಂಟಿವ್ ಇದೆ. 19 ಆರ್ಡ್ರ್ ಹೊಡೆದರೆ ನಾನು ಆಲ್ರೆಡಿ 21 ಆರ್ಡ್ರ್ ಹೊಡಿದ್ದೀನಿ. ಅರ್ನಿಂಗ್ಸು ಎಷ್ಟಾಗಿದೆ? 1160 ರೂಪಾಯಿ ಆಗಿದೆ.
ರೂಪಾಯಿ ಅಂದರೆ 1160. ಇದೊಂದು 190. ಎಷ್ಟಾಯಿತು ಗುರು ಲೆಕ್ಕ ಮಾಡೋಕ್ಕೆ ಕನ್ಫ್ಯೂಸ್ ಆಗುತ್ತೆ. ಅರ್ನಿಂಗ್ಸು 1350 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ನೋಡ್ತಾ ಇರ್ಬೋದು ಟೈಮ್ ನೀವು. ನಾನು 12 ಗಂಟೆಗೆ ಬಂದೆ, ಇವಾಗ ಮತ್ತೆ 7:30 ಹೋಗ್ತಾ ಇದ್ದೀನಿ. ಇವತ್ತಿನ ಅರ್ನಿಂಗ್ಸು 1350 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಮಳೆ ಬಂತು, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಅರ್ನಿಂಗ್ ಆಯಿತು. ಓಕೆ, ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್ ಗೈಸ್, ಟೇಕ್ ಕೇರ್.